ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜನ್ಮ ರಾಶಿ ಅಂದರೆ ಏನು ಎಂದು ತಿಳಿದುಕೊಳ್ಳೋಣ. ಒಂದು ನಕ್ಷತ್ರ ಹೆಚ್ಚು ಕಡಿಮೆ 24 ಗಂಟೆಗಳು ಇರುತ್ತೆ. ಉದಾಹರಣೆಗೆ ಇವತ್ತು ಚಂದ್ರಗ್ರಹ ಭರಣಿ ನಕ್ಷತ್ರದಲ್ಲಿ ಒಂದು ದಿನ ಕಾಲ ಸಂಚಾರ ಮಾಡುತ್ತಿರುತ್ತಾನೆ. ಇದು ಮುಗಿದ ಕೂಡಲೇ ಭರಣಿ ನಕ್ಷತ್ರಕ್ಕೆ ಮುಂದಿನ ನಕ್ಷತ್ರವಾದ ಕೃತಿಕಾ ನಕ್ಷತ್ರದಲ್ಲಿ ಸಂಚಾರವನ್ನು ಶುರು ಮಾಡುತ್ತಾನೆ. ಅಲ್ಲಿ ಸುಮಾರು 24 ಗಂಟೆಗಳು ಕಾಲ ಸಂಚಾರ ಮಾಡಿ ಹಾಗೆ ಮುಂದಿನ ನಕ್ಷತ್ರವಾದ ರೋಹಿಣಿ ನಕ್ಷತ್ರಕ್ಕೆ ಹೋಗುತ್ತಾನೆ. ಈ ರೀತಿ 27 ದಿನಗಳಲ್ಲಿ 27 ನಕ್ಷತ್ರಗಳಲ್ಲಿ ಚಂದ್ರಗ್ರಹ ಸಂಚಾರ ಮಾಡಿ ಪುನಃ ಮೊದಲನೆಯ ನಕ್ಷತ್ರವಾದ ಅಶ್ವಿನಿ ನಕ್ಷತ್ರಕ್ಕೆ ಬರುತ್ತಾನೆ. ಈ ಸೈಕ್ಲಿಕ್ ಸಂಚಾರ ಹಾಗೆ ಮುಂದುವರಿಯುತ್ತಾ ಇರುತ್ತೆ. ಪ್ರಿಯ ವೀಕ್ಷಕರೇ, ಇದುವರೆಗೆ ನಾವು ಜ್ಯೋತಿಷ ಶಾಸ್ತ್ರದಲ್ಲಿ ನಮ್ಮ ನಕ್ಷತ್ರ ಯಾವುದು ಎಂದು ಗೊತ್ತಿಟ್ಟುಕೊಳ್ಳುವುದು ಹೇಗೆ ಅಂತ ನೋಡಿದ್ದೀವಿ. ಈಗ ನಮ್ಮ ರಾಶಿ ಯಾವುದು ಅಂತ ನೋಡೋಣ. ನಾವು ಇದುವರೆಗೆ ಗ್ರಹಗಳು ಗೋಳ ಮಾರ್ಗದಲ್ಲಿ ಒಂದೊಂದು ಪ್ರತ್ಯೇಕ ಮಾರ್ಗದಲ್ಲಿ ಒಂದೊಂದು ಸ್ಪೀಡಲ್ಲಿ ಅವುಗಳ ಮಧ್ಯೆ ಇರುವ ಆಕರ್ಷಣ ಶಕ್ತಿಗೆ ತಕ್ಕಂಥದ್ದಾಗಿ ಸುತ್ತಿ ಬರುತ್ತಿರುತ್ತವೆ ಎಂದು ನೋಡಿದ್ದೀವಿ. ಈ ರೀತಿ ಸುತ್ತಿ ಬರುವಾಗ ಇದು ಒಂಥರ ಸೈಕ್ಲಿಕ್ ಪ್ರಾಸೆಸ್ ಆಗಿ ಇರುತ್ತೆ. ರಾಹು ಮತ್ತು ಕೇತುವನ್ನು ಛಾಯಾಗ್ರಹಗಳು ಎನ್ನುತ್ತೀವಿ. ಅಂದರೆ ಅವು ಭೌತಿಕ ರೂಪದಲ್ಲಿ ಇರುವುದಿಲ್ಲ. ರಾಹು ಮತ್ತು ಕೇತು ಅದೃಶ್ಯ ಗ್ರಹಗಳಾಗಿರುತ್ತವೆ. ಅಂದರೆ ಬ್ಲ್ಯಾಕ್ ಹೋಲ್ಸ್ ಅನ್ನುತ್ತಾರೆ, ಕಣ್ಣಿಗೆ ಕಾಣುವುದಿಲ್ಲ. ಇಲ್ಲಿ ತೋರಿಸಿದ ಹಾಗೆ ಭೂಮಿ ಸೂರ್ಯನ ಸುತ್ತಿ ಬರುವ ದಾರಿಯಲ್ಲಿ ಚಂದ್ರ ಅಡ್ಡ ಮಾಡುವ ಅಂಕಗಳಿಗೆ ರಾಹು ಮತ್ತು ಕೇತು ಅಂತ ಹೆಸರಿಟ್ಟಿದ್ದಾರೆ. ಇಷ್ಟು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಳಿ ಸಾಕು. ಈಗ 27 ನಕ್ಷತ್ರಗಳ ಸ್ಥಾನಗಳನ್ನು ನೋಡೋಣ. ಇಲ್ಲಿರೋ ಚಿತ್ರದಲ್ಲಿ ಎಲ್ಲಿಂದ ಆರಂಭವಾಗುತ್ತೆ, ಎಲ್ಲಿಂದ ಮುಕ್ತಾಯವಾಗುತ್ತೆ, ಯಾವುದು ಆರಂಭ ಯಾವುದು ಕೊನೆಯದು ಎಂದು ಗೊತ್ತಾಗೋದಿಲ್ಲ. ಆದರೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ನಕ್ಷತ್ರಗಳಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಶುರುವಾಗಿ ರೇವತಿ ನಕ್ಷತ್ರದಲ್ಲಿ ಮುಗಿಯುತ್ತೆ. ಇದು ಒಂದು ಚಕ್ರ ಮಾರ್ಗದಲ್ಲಿ ಇರುತ್ತೆ. ಇದನ್ನು ಸರಳವಾಗಿ ಮಾಡುವುದಕ್ಕಾಗಿ ಈ ಚಕ್ರವನ್ನು ಇಲ್ಲಿ ತೋರಿಸಿದ ಹಾಗೆ ಚತುರವಾಗಿ ಮಾಡಿ ನಾವು ನೋಡುವ ನಮ್ಮ ರಾಶಿ ಕುಂಡಲಿ ರೂಪದಲ್ಲಿ ಕೊಟ್ಟಿದ್ದಾರೆ. ಇದು ಉತ್ತರ ಭಾರತದಲ್ಲಿ ಬೇರೆ ರೂಪದಲ್ಲಿ ಅವರಿಗೆ ಅರ್ಥವಾಗುವ ತರ ಮಾಡಿಕೊಂಡಿದ್ದಾರೆ. ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ಚತುರ ರೂಪದಲ್ಲಿರುವ ಕುಂಡಲಿಗಳನ್ನೇ ಉಪಯೋಗ ಮಾಡುತ್ತೇವೆ. ಇದು ಬಹಳ ಸುಲಭವಾಗಿ ಯಾವ ಗ್ರಹ ಯಾವ ರಾಶಿಯಲ್ಲಿ ಇದೆ ಎಂದು ಹೇಳಬಹುದು. ಇವಾಗ ರಾಶಿ ಕುಂಡಲಿ ಅಂದ್ರೆ ಏನು ಅಂತ ನೋಡೋಣ. ಜ್ಯೋತಿಷ ಶಾಸ್ತ್ರದಲ್ಲಿ ಪ್ರತ್ಯೇಕವಾದ ಜಾಗವನ್ನು ಪಡೆದುಕೊಂಡಿರುವುದು ರಾಶಿ ಕುಂಡಲಿ. ಇದನ್ನು ಒಬ್ಬರಿಗೆ ಭವಿಷ್ಯ ಹೇಳುವುದಕ್ಕೆ ಬೇಕಾಗಿದ್ದ ಜಾತಕ ಎನ್ನುವ ಬೇಸಿಕ್ ರೆಫರೆನ್ಸ್ ಚಾರ್ಟ್ ಅನ್ನುತ್ತಾರೆ. ಇಲ್ಲಿರುವ ರಾಶಿ ಕುಂಡಲಿಯಲ್ಲಿ ನೋಡಿ, ಇದರಲ್ಲಿ 12 ಚೌಕಗಳು ಇದ್ದಾವೆ. ಅದರಲ್ಲಿರುವ ಒಂದೊಂದು ಚೌಕವನ್ನು ನಾವು ಇನ್ನು ಮುಂದೆ ರಾಶಿ ಎಂದು ಕರೆಯುತ್ತೀವಿ. ಇದರಲ್ಲಿ ಮೇಷ ಎನ್ನುವುದು ಯಾವಾಗಲೂ ಮೊದಲನೇ ರಾಶಿಯಾಗಿ ಇರುತ್ತೆ. ಒಂದು ವೃತ್ತ ಬರೆಯುವಾಗ ನಾವು ಒಂದು ಚುಕ್ಕೆಯಲ್ಲಿ ಶುರು ಮಾಡಿ ವೃತ್ತವನ್ನು ಬರೆದು ಅದೇ ಚುಕ್ಕೆಯಲ್ಲಿ ಮುಗಿಯುವಂತದಾಗಿ ಬರೀತೀವಿ. ಶುರು ಮಾಡುವ ಆ ಚುಕ್ಕೆಯನ್ನು ಆರಂಭ ಚುಕ್ಕೆ ಅನ್ನುತ್ತೀವಿ. ಅಂದರೆ ಅದಕ್ಕೆ 0 ಡಿಗ್ರಿ ಅನ್ನುತ್ತೀವಿ. ಆ ಚುಕ್ಕೆ ಅಲ್ಲಿ ಮೇಷರಾಶಿಯಲ್ಲೇ ಪ್ರಾರಂಭವಾಗುತ್ತೆ ಎನ್ನುವುದನ್ನು ಯಾವತ್ತಿಗೂ ನೆನಪಿಲಿಟ್ಕೊಳ್ಳಿ. ಅದೇ ರೀತಿ ಮುಗಿಯುವ ಚುಕ್ಕೆ 360 ಡಿಗ್ರಿ ಆಗಿ ಇರುತ್ತೆ. ಈ 360 ಡಿಗ್ರಿ ಆದ್ಮೇಲೆ ಮತ್ತೊಂದು 0 ಡಿಗ್ರಿಯಿಂದ ಶುರುವಾಗುತ್ತೆ. ಈ ರಾಶಿ ಕುಂಡಲಿಯನ್ನು 12 ಸಮ ಭಾಗಗಳು ಮಾಡಿ ಒಂದೊಂದು 30 ಡಿಗ್ರಿಯಾಗಿ ಇರುವಂತದಾಗಿ ಮೇಷದಿಂದ ಶುರು ಮಾಡಿ ಒಂದೊಂದು ಮನೆಗೂ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನ ಎಂದು ಹೆಸರಿಟ್ಟಿದ್ದಾರೆ. ಆರಂಭ ರಾಶಿ ಮೇಷವಾಗಿ ಮುಗಿಯುವುದು ಮೀನರಾಶಿಯಾಗಿ ಇರುತ್ತೆ. ಮನೆ ಅಂದ್ರು ರಾಶಿ ಅಂದ್ರು ಒಂದೇ. ಒಂದೊಂದು 30 ಡಿಗ್ರಿಗಳ ವಿಸ್ತೀರ್ಣವಿರುತ್ತದೆ. ಅಂದರೆ ಮೇಷರಾಶಿ 0 ಡಿಗ್ರಿಯಿಂದ 30 ಡಿಗ್ರಿವರೆಗೆ ಇರುತ್ತೆ. ಇದನ್ನು ನೀವು ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಅಂದರೆ ಮೇಷರಾಶಿಯ ವಿಸ್ತೀರ್ಣ 0 ಕಿಲೋಮೀಟರಿಂದ 30 ಕಿಲೋಮೀಟರ್ ವರೆಗೆ ಇದೆ ಎಂದು ನೆನಪಿನಲ್ಲಿಟ್ಕೊಳ್ಳಿ. ಇದರ ಮುಂದುವರಿಕೆಯಲ್ಲಿ ವೃಷಭ ರಾಶಿ 30 ಕಿಲೋಮೀಟರ್ ಅಲ್ಲಿ ಆರಂಭವಾಗಿ 60 ಕಿಲೋಮೀಟರ್ ಅಲ್ಲಿ ಮುಗಿಯುತ್ತೆ ಎಂದು ಗುರುತಿಗೆ ನೆನಪಿಟ್ಕೊಳ್ಳಿ. ಅದೇ ರೀತಿ ವೃಷಭ ರಾಶಿ 30 ಡಿಗ್ರಿಯಿಂದ 60 ಡಿಗ್ರಿ ವರೆಗಿರುತ್ತೆ. ಮಿಥುನ ರಾಶಿ 60 ಡಿಗ್ರಿಯಿಂದ 90 ಡಿಗ್ರಿ ವರೆಗಿರುತ್ತೆ. ಕರ್ಕಾಟಕ ರಾಶಿ 90 ಡಿಗ್ರಿಯಿಂದ 120 ಡಿಗ್ರಿ ವರೆಗಿರುತ್ತೆ. ಸಿಂಹ ರಾಶಿ 120 ಡಿಗ್ರಿಯಿಂದ 150 ಡಿಗ್ರಿ ವರೆಗಿರುತ್ತೆ. ಕನ್ಯಾ ರಾಶಿ 150 ಡಿಗ್ರಿಯಿಂದ 180 ಡಿಗ್ರಿ ವರೆಗೆ ಇರುತ್ತೆ. ಆಮೇಲೆ ತುಲಾ ರಾಶಿ 180 ಡಿಗ್ರಿಯಿಂದ 210 ಡಿಗ್ರಿ ವರೆಗೆ ಇರುತ್ತೆ. ವೃಶ್ಚಿಕ ರಾಶಿ 210ರಿಂದ 240 ಡಿಗ್ರಿ ವರೆಗೆ ಇರುತ್ತೆ. ಆಮೇಲೆ ಧನುರಾಶಿ ಧನುಸ್ಸು ಇದು 240 ಡಿಗ್ರಿಯಿಂದ 270 ಡಿಗ್ರಿ ವರೆಗಿರುತ್ತೆ. ಮಕರ ರಾಶಿ 270 ಡಿಗ್ರಿಯಿಂದ 300 ಡಿಗ್ರಿ ವರೆಗೆ ಇರುತ್ತೆ.
ಕುಂಭರಾಶಿ 300 ಡಿಗ್ರಿಯಿಂದ 330 ಡಿಗ್ರಿವರೆಗೆ ಇರುತ್ತೆ. ಕೊನೆಯದಾಗಿ ಮೀನರಾಶಿ 330 ಡಿಗ್ರಿಯಿಂದ 360 ಡಿಗ್ರಿವರೆಗೆ ಇರುತ್ತೆ. ಆಮೇಲೆ ಮತ್ತೆ ಪುನಃ ಮೇಷರಾಶಿ 0 ಡಿಗ್ರಿಯಿಂದ ಶುರುವಾಗುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ, ಇನ್ನು ಮುಂದೆ ಉಪಯೋಗವಾಗುತ್ತೆ. ಇದುವರೆಗೆ ನಾವು ಜ್ಯೋತಿಷ ಶಾಸ್ತ್ರದಲ್ಲಿರುವ ಬೇಸಿಕ್ ವಿಷಯಗಳಾದ ನಕ್ಷತ್ರಗಳು, ಗ್ರಹಗಳು, ರಾಶಿ ಕುಂಡಲಿ ಬಗ್ಗೆ ಬಹಳ ಬೇಸಿಕ್ ಆಗಿ ತಿಳಿದುಕೊಂಡಿದ್ದೀವಿ. ಇನ್ನು ಮುಂದೆ ನಾವು ಒಂದೊಂದು ರಾಶಿಯಲ್ಲೂ ಯಾವ ಯಾವ ನಕ್ಷತ್ರಗಳು ಬರುತ್ತವೆ ಎನ್ನುವುದನ್ನು ನೋಡೋಣ. ಸ್ನೇಹಿತರೆ, ಈ ಆಕಾಶ ಮಂಡಲದಲ್ಲಿರುವ 27 ನಕ್ಷತ್ರಗಳನ್ನು ಈ 12 ರಾಶಿಗಳಿಗೆ ಸಮಭಾಗವಾಗಿ ಮಾಡಿ ಒಂದೊಂದು ರಾಶಿಗೂ 2 ನಕ್ಷತ್ರಗಳು ಬರುವ ಹಾಗೆ ಹಂಚಿಕೊಟ್ಟಿದ್ದಾರೆ. ಇದು ಬಹಳ ಮುಖ್ಯವಾದ ಅಂಶವಾಗಿರುತ್ತದೆ. ಇಲ್ಲಿರೋ ರಾಶಿಗಳನ್ನು ನೋಡಿ. ನಿಮ್ಮ ಜನ್ಮ ನಕ್ಷತ್ರ ರೋಹಿಣಿ ಆಗಿದ್ದರೆ ನಿಮ್ಮ ಜನನ ಜಾತಕದಲ್ಲಿ ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ ಇರುತ್ತಾನೆ. ಆ ರೋಹಿಣಿ ನಕ್ಷತ್ರ ಇರುವುದು ವೃಷಭ ರಾಶಿಯಲ್ಲಿ, ಅಂದರೆ ನಿಮ್ಮ ಜನ್ಮ ರಾಶಿ ವೃಷಭ ರಾಶಿ ಆಗುತ್ತೆ ಎನ್ನುವುದನ್ನು ನೆನಪಲ್ಲಿಟ್ಟು. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಒಂದು ನಕ್ಷತ್ರವನ್ನು 4 ಭಾಗಗಳು ಮಾಡಿ ಅದನ್ನು 4 ನಕ್ಷತ್ರ ಪಾದಗಳು ಅನ್ನುತ್ತಾರೆ. ಉದಾಹರಣೆಗೆ ಕೃತಿಕಾ ನಕ್ಷತ್ರದ 4 ಪಾದಗಳಿಗೆ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಎಂದು ಹೇಳ್ತಾರೆ. ಈ ರೀತಿ ಪ್ರತಿಯೊಂದು ನಕ್ಷತ್ರಕ್ಕೂ 4 ಪಾದಗಳು ಇರುತ್ತವೆ. ಒಟ್ಟು 27 ನಕ್ಷತ್ರಗಳಿಗೆ 108 ಪಾದಗಳು ಇರುತ್ತವೆ. ಈ 108 ಎನ್ನುವುದು ಎಲ್ಲ ಕಡೆ ಪ್ರಯೋಗವಾಗುತ್ತೆ. ಅದರ ಪ್ರಕಾರ ಮಂತ್ರ ಜಪಿಸುವಾಗ 108 ಸರಿ ಜಪಿಸೋದು. ಆ ವಿಷ್ಣು ಭಗವಂತನ ದಿವ್ಯ ಕ್ಷೇತ್ರಗಳು 108, ರುದ್ರಾಕ್ಷಿ ಹಾರಗಳಲ್ಲಿ ಇರುವ ರುದ್ರಾಕ್ಷಿಗಳ ಎಣಿಕೆ 108, ಮಹೇಶ್ವರನ ಪ್ರಮುಖವಾದ ಗಣಗಳು 108, ಎಲ್ಲ ದೇವರುಗಳಿಗೆ 108 ನಾಮಗಳು ಎಂದು 108 ಎಣಿಕೆ ಕಾಸ್ಮಿಕ್ ಎನರ್ಜಿ ಜೊತೆ ಸಂಪರ್ಕವಾಗಿದೆ ಎನ್ನುವುದಲ್ಲಿ ಯಾವ ಅನುಮಾನವೂ ಇಲ್ಲ. ನಾನು ಹೇಳಿದಾಗ ಒಂದು ರಾಶಿಗೆ 2 ನಕ್ಷತ್ರಗಳು ಇರುತ್ತೆ. ಅಂದ್ರೆ ಒಂದು ನಕ್ಷತ್ರಕ್ಕೆ 4 ಪಾದಗಳು, ಅಂದ್ರೆ ಒಂದು ರಾಶಿಗೆ 9 ನಕ್ಷತ್ರ ಪಾದಗಳು ಇರುತ್ತವೆ. ಉದಾಹರಣೆಗೆ ಮೇಷ ರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ 4 ಪಾದಗಳು ಇರುತ್ತೆ, ಭರಣಿ ನಕ್ಷತ್ರದ 4 ಪಾದಗಳು ಇರುತ್ತೆ, ಕೃತಿಕಾ ನಕ್ಷತ್ರದ 1ನೇ ಪಾದ ಮಾತ್ರ ಇರುತ್ತೆ. ಒಟ್ಟು 2 ನಕ್ಷತ್ರಗಳ 9 ಪಾದಗಳು ಇರುತ್ತವೆ. ಕೃತಿಕಾ ನಕ್ಷತ್ರದ ಉಳಿದ 3 ಪಾದಗಳು ಅಂದರೆ 2ನೇ ಪಾದ, 3ನೇ ಪಾದ ಮತ್ತು 4ನೇ ಪಾದ ಮುಂದಿರುವ ವೃಷಭ ರಾಶಿಯಲ್ಲಿ ಇರುತ್ತದೆ. ಆಮೇಲೆ ವೃಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರದ 4 ಪಾದಗಳು ಇರುತ್ತೆ ಮತ್ತು ಮೃಗಶಿರ ನಕ್ಷತ್ರದ 2 ಪಾದಗಳು ಅಂತ ಒಟ್ಟು 9 ಪಾದಗಳು ಇರುತ್ತೆ. ಮೃಗಶಿರ ನಕ್ಷತ್ರದ ಉಳಿದ 2 ಪಾದಗಳು ಅಂದರೆ 3ನೇ ಪಾದ ಮತ್ತು 4ನೇ ಪಾದ ಮುಂದಿನ ಮಿಥುನ ರಾಶಿಯಲ್ಲಿ ಇರುತ್ತದೆ. ಆಮೇಲೆ ಮಿಥುನ ರಾಶಿಯಲ್ಲಿ ಆರಿದ್ರ ನಕ್ಷತ್ರ 4 ಪಾದಗಳು, ಪುನರ್ವಸು ನಕ್ಷತ್ರದ 3 ಪಾದಗಳು ಅಂತ ಒಟ್ಟು 9 ಪಾದಗಳು ಇರುತ್ತವೆ. ಪುನರ್ವಸು ನಕ್ಷತ್ರದ ಉಳಿದ 4ನೇ ಪಾದ ಮುಂದಿರುವ ಕರ್ಕಾಟಕ ರಾಶಿಯಲ್ಲಿ ಇರುತ್ತೆ. ಆಮೇಲೆ ಕರ್ಕಾಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರದ 4 ಪಾದಗಳು ಮತ್ತು ಆಶ್ಲೇಷ ನಕ್ಷತ್ರದ 4 ಪಾದಗಳು ಅಂತ ಒಟ್ಟು 9 ಪಾದಗಳು ಇರುತ್ತವೆ. ಈ ರೀತಿ ಮೇಷರಾಶಿಯಿಂದ ಕರ್ಕಾಟಕ ರಾಶಿಯವರೆಗೆ ಮೊದಲನೇ 9 ನಕ್ಷತ್ರಗಳು ಅಶ್ವಿನಿಯಿಂದ ಆಶ್ಲೇಷವರೆಗೆ ಹರಡಿರುತ್ತವೆ. ಆ ನಂತರ ಮುಂದಿನ 9 ನಕ್ಷತ್ರಗಳು ಸಿಂಹ ರಾಶಿಯಿಂದ ಅಂದರೆ ಮಖ ನಕ್ಷತ್ರದಲ್ಲಿ ಶುರುವಾಗಿ ಅಲ್ಲಿಂದ ಮಖ, ಪೂರ್ವ ಫಲ್ಗುಣಿ, ಉತ್ತರ ಫಲ್ಗುಣಿ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ ಮತ್ತು ಜ್ಯೇಷ್ಠವರೆಗೆ ಹರಡಿರುತ್ತವೆ. ಆ ನಂತರ ಕೊನೆಯ 9 ನಕ್ಷತ್ರಗಳು ಧನುರಾಶಿಯಿಂದ ಮೂಲ ನಕ್ಷತ್ರದಿಂದ ಶುರುವಾಗಿ ಅಲ್ಲಿಂದ ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರಾವಣ, ಧನಿಷ್ಠ, ಶತಭಿಷ, ಪೂರ್ವಭದ್ರ, ಉತ್ತರಭದ್ರ ಮತ್ತು ರೇವತಿವರೆಗೆ ಹರಡಿರುತ್ತವೆ. ಸ್ನೇಹಿತರೆ, ಈಗ ನೋಡಿ, ಕೃತಿಕಾ ನಕ್ಷತ್ರ 2 ರಾಶಿಗಳಲ್ಲಿ ಬರುತ್ತೆ. ಕೃತಿಕಾ ನಕ್ಷತ್ರದ 1ನೇ ಪಾದ ಮೇಷರಾಶಿಯಲ್ಲಿರುತ್ತೆ, 2 ಮತ್ತು 3 ಮತ್ತು 4ನೇ ಪಾದಗಳು ವೃಷಭ ರಾಶಿಯಲ್ಲಿರುತ್ತೆ. ಒಂದು ಮಗು ಹುಟ್ಟಿದ ಗಳಿಗೆಯಲ್ಲಿ ಚಂದ್ರ ಮೇಷ ರಾಶಿಯಲ್ಲಿರುವ ಕೃತಿಕಾ 1ನೇ ಪಾದದಲ್ಲಿ ಪ್ರಯಾಣ ಮಾಡುತ್ತಿದ್ರೆ ಆ ಮಗುವಿಗೆ ಜನ್ಮ ನಕ್ಷತ್ರ ಕೃತಿಕಾ ನಕ್ಷತ್ರವಾಗಿ ಜನ್ಮ ರಾಶಿ ಮೇಷರಾಶಿಯಾಗಿ ಇರುತ್ತೆ. ಅದೇ ಮಗು ಹುಟ್ಟಿದ ಗಳಿಗೆಯಲ್ಲಿ ಚಂದ್ರ ವೃಷಭ ರಾಶಿಯಲ್ಲಿರುವ ಕೃತಿಕಾ 2ನೇ ಪಾದ ಅಥವಾ 3ನೇ ಪಾದ ಅಥವಾ 4ನೇ ಪಾದದಲ್ಲಿ ಪ್ರಯಾಣ ಮಾಡುತ್ತಿದ್ದರೆ ಆ ಮಗುವಿಗೆ ಜನ್ಮ ನಕ್ಷತ್ರ ಕೃತಿಕಾವಾಗಿ ಜನ್ಮ ರಾಶಿ ವೃಷಭ ರಾಶಿಯಾಗಿ ಇರುತ್ತೆ. ಆದರೆ ಈ ಮಗು ಜನಿಸಿದ ನಕ್ಷತ್ರ ಕೃತಿಕಾ ನಕ್ಷತ್ರನೇ ಆಗುತ್ತೆ. ಆದರೂ ಜನ್ಮ ರಾಶಿ ಮಾತ್ರ ಬೇರೆ ಬೇರೆ ಆಗಿರುತ್ತೆ. ಇದು ಜನ್ಮ ನಕ್ಷತ್ರದ ಯಾವ ಪಾದದಲ್ಲಿ ಹುಟ್ಟಿದೆ ಎನ್ನುವುದನ್ನು ಇಟ್ಟು ಹೇಳಬೇಕು.
ಇದರಲ್ಲಿ ಹುಟ್ಟಿದ್ದು ಒಂದೇ ನಕ್ಷತ್ರವಾದರೂ ಯಾವ ಪಾದದಲ್ಲಿ ಹುಟ್ಟಿದ್ದಾರೆ ಎನ್ನುವುದನ್ನು ನೋಡಿ ಅದರ ಪ್ರಕಾರ ಜನ್ಮ ರಾಶಿಯನ್ನು ತೀರ್ಮಾನ ಮಾಡಬೇಕು. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಜನ್ಮ ನಕ್ಷತ್ರ ಯಾವುದು ಎಂದು ಗೊತ್ತಿದ್ರೂ ಆ ನಕ್ಷತ್ರ ಎಷ್ಟನೇ ಪಾದದಲ್ಲಿ ಜನಿಸಿದ್ದೀವಿ ಎನ್ನುವುದನ್ನು ದೃಢಪಡಿಸಿಕೊಳ್ಳಿ. ಇವಾಗ ನಿಮ್ಮ ಜನ್ಮ ನಕ್ಷತ್ರ ಯಾವುದು, ಜನ್ಮ ರಾಶಿ ಯಾವುದು ಎಂದು ಗೊತ್ತಾಗಿರಬಹುದು. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಜ್ಯೋತಿಷ್ಯ ಶಾಸ್ತ್ರ ನಮ್ಮ ಬಾಳಲ್ಲಿ ಯಾವ ತರ ಪ್ರಮುಖವಾದ ಒಂದು ಶಾಸ್ತ್ರವಾಗಿ ನಮ್ಮ ಜೀವನದ ಭಾಗವಾಗಿರುತ್ತೆ ಎನ್ನುವ ಬೇಸಿಕ್ ವಿಷಯಗಳನ್ನು ನೋಡಿದ್ದೀವಿ. ಇದೆಲ್ಲ ನಾವು ಇನ್ನು ಮುಂದೆ ಅಡ್ವಾನ್ಸ್ ಆಗಿ ಹೋಗುವಾಗ ಬಹಳ ಉಪಯೋಗವಾಗಿ ಇರುತ್ತೆ ಎನ್ನುವುದು ನನ್ನ ನಂಬಿಕೆ. ಇನ್ನು ಮುಂದಿನ ಭಾಗದಲ್ಲಿ ನಮ್ಮ ಜನ್ಮ ಲಗ್ನ ಅಂದ್ರೆ ಏನು ಅಂತ ನೋಡೋಣ. ನಿಮಗೆ ಯಾವುದೇ ಗೊಂದಲವಿದ್ದರೂ ಅದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಬಹುದು ಅಥವಾ ನನ್ನ ವಾಟ್ಸಪ್ ಅಲ್ಲಿ ವಾಯ್ಸ್ ಮೆಸೇಜ್ ಕಳಿಸಬಹುದು. ಅದನ್ನು ಕ್ಲಿಯರ್ ಮಾಡಬೇಕಾಗಿದ್ದು ನನ್ನ ಕರ್ತವ್ಯ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ, ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಶುಭವಾಗಲಿ.